ಟಿವಿ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ರಂಜಿತಾ ರೇವಣ್ಣ. ಕಬ್ಬಿನ ಕದನ ರಾಜ್ಯ ಸರ್ಕಾರಕ್ಕೆ ಕಾದ ಕುಲುಮೆಯಾಗಿದೆ. ಎತ್ತ ಮುಟ್ಟೋ ಹಾಗೂ ಇಲ್ಲ, ಕೈ ಕಟ್ಟಿ ಸುಮ್ಮನೆ ಇರೋಕೂ ಆಗ್ತಿಲ್ಲ. ರೈತರ ರೋಷಾಗ್ನಿ ಕುರ್ಚಿ ಸುಡೋ ಮುಂಚೆ ಸಿಎಂ ಸಚಿವರು ಎಚ್ಚೆತ್ತುಕೊಂಡಿದ್ದಾರೆ. ನಾಳೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾರ್ಖಾನೆ ಮಾಲೀಕರ ಸಭೆ ಕರೆದಿದ್ದು ಅಂತಿಮ ನಿರ್ಧಾರಕ್ಕೆ ಶುಕ್ರವಾರವೇ ಬರುವ ಸಾಧ್ಯತೆ ಇದೆ. ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಹೌದು, ಕ್ರಾಂತಿ ನಡೆಯುತ್ತೆ, ಆದರೆ ನವೆಂಬರ್ಗೆ ಅಲ್ಲ ಅನ್ನೋ ಮೂಲಕ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ. ಬಿಹಾರದಲ್ಲಿ ತೇಜಸ್ವಿ ಯಾದವ್ ಹಣೆ ಬರಹವನ್ನ ಮತದಾರರು ಬರೆದು ಮತಯಂತ್ರದಲ್ಲಿ ಭದ್ರಪಡಿಸಿದ್ದಾರೆ. 200 ಕಿಲೋಮೀಟರ್ ವೇಗದ ಚಂಡಮಾರುತಕ್ಕೆ ಫಿಲಿಪೈನ್ಸ್ ದೇಶ ತತ್ತರಿಸಿದ್ದು ಇನ್ನು 100 ಮಂದಿ ಕಣ್ಮರೆಯಾಗಿದ್ದಾರೆ. ರಾಜ್ಯದಲ್ಲಿ ಕಬ್ಬು ಬೆಳೆಗಾರರ ರೋಷಾಗ್ನಿ ಮುಗಿಲು ಮುಟ್ಟಿದೆ. ಬೆಳಗಾವಿಯಲ್ಲಿ 7ನೇ ದಿನಕ್ಕೆ ಅಹೋರಾತ್ರಿ ಹೋರಾಟ ಕಾಲಿಟ್ಟಿದ್ದು ರಾಜ್ಯ ಸರ್ಕಾರದ ನಿದ್ದೆಗೆಡಿಸಿದೆ. ಗುರ್ಲಾಪುರ ಬಳಿ ಹೋರಾಟಕ್ಕೆ ರಾಜ್ಯ ಬಿಜೆಪಿಗರು ಸಾಥ್ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು, ಹಲವು ಸಂಘಟನೆಗಳು, ವಿವಿಧ ಮಠಾಧೀಶರು, ಶ್ರೀಗಳು ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ. ಬೆಳಗಾವಿ ಮಾತ್ರವಲ್ಲ, ಬಾಗಲಕೋಟೆ, ವಿಜಯಪುರ, ಕಲಬುರಗಿಯಲ್ಲೂ ಕೂಡ ಪ್ರತಿಭಟನೆಗಳು ಭುಗಿಲೆದ್ದಿವೆ. ಬಾಗಲಕೋಟೆ ಜಿಲ್ಲೆಯ ಲೋಕಾಪುರ, ಬೀಳಗಿ, ಜಮಖಂಡಿಯಲ್ಲೂ ಟೆಂಟ್ ಹಾಕಿಕೊಂಡು ರೈತರು ರಸ್ತೆಯಲ್ಲಿ ಕುಳಿತಿದ್ದಾರೆ. ಪರಿಣಾಮ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಹಣಕು ಶವ ಯಾತ್ರೆಗಳನ್ನು ಮಾಡಲಾಗಿದೆ. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರದಲ್ಲೂ ಬಂದ್ ಕರೆ ಕೊಡಲಾಗಿದೆ. ಕಲಬುರಗಿ ಗಾಣಗಾಪುರ ಹೆದ್ದಾರಿಯಲ್ಲಿ ಟೈರ್ ಸುಟ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಾರುಕೋಲು ಚಳುವಳಿ ಅರೆಬೆತ್ತಲೆಯಾಗಿ ಪ್ರತಿಭಟನೆಗಳನ್ನೂ ಮಾಡ್ತಿದ್ದಾರೆ. ಬೇಡಿಕೆ ಈಡೇರದಿದ್ರೆ ನಾಳೆ ಬೆಳಗಾವಿ ಬಂದ್ ಮಾಡ್ತೇವೆ ಮತ್ತು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡುವ ಎಚ್ಚರಿಕೆಯನ್ನ ಕೂಡ ರೈತರು ಕೊಟ್ಟಿದ್ದಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ರೈತರ ಆಕ್ರೋಶದ ಜ್ವಾಲೆಯಲ್ಲಿ ಕೊತ ಕುದಿತಾ ಇದೆ. ನವೆಂಬರ್ ಕ್ರಾಂತಿ ಮಧ್ಯೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಕಬ್ಬು ಬೆಳೆಗಾರರ ಟೆನ್ಷನ್ ಹೆಚ್ಚಾಗ್ತಿದೆ. 2 ಬಾರಿ ಮಾತುಕತೆ ನಡೆಸಿದ್ರೂ ಕೂಡ ಉಪಯೋಗವಾಗ್ತಿಲ್ಲ. ಸರ್ಕಾರದ ಪ್ರತಿನಿಧಿಯಾಗಿ ನಿನ್ನೆ ಸಂಜೆ ಅಷ್ಟೇ ಎಚ್.ಕೆ. ಪಾಟೀಲರ ಸಂಧಾನ ಸಭೆ ವಿಫಲವಾಗಿತ್ತು. ಇಂದು ಮತ್ತೆ ಡಿಸಿ ನೇತೃತ್ವದಲ್ಲಿ ನಡೆದ ಸಂಧಾನ ಸಭೆಯೂ ಕೂಡ ವಿಫಲವಾಗಿದೆ. ಇದು ಸಿಎಂ ಸಿದ್ದರಾಮಯ್ಯರ ಟೆನ್ಷನ್ ಹೆಚ್ಚಾಗುವಂತೆ ಮಾಡಿದೆ. ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲೂ ರೈತರ ಹೋರಾಟ ವಿಚಾರ ಪ್ರತಿಧ್ವನಿಸಿದೆ. ವಿಜಯೇಂದ್ರ ವಿರುದ್ಧ ಸಿದ್ದು ಗರಂ ಆಗಿದ್ದು ರೈತರನ್ನು ಎತ್ತಿ ಕಟ್ಟುತ್ತಿದ್ದಾರೆಂದು ಗುಡುಗಿದ್ದಾರೆ. ಹಲವು ಹೊತ್ತಿನ ಬಳಿಕ ಎಲ್ಲಾ ಸಚಿವರು ಕೂಡ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರವನ್ನ ಸಿಎಂಗೆ ಬಿಟ್ಟಿದ್ದಾರೆ ಮತ್ತು ಕೊಟ್ಟಿದ್ದಾರೆ. ಸಿದ್ದು ನೇತೃತ್ವದಲ್ಲಿ ನಾಳೆ ಬೆಳಗ್ಗೆ 11 ಗಂಟೆಗೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಮತ್ತು ಮಧ್ಯಾಹ್ನ 1 ಗಂಟೆಗೆ ರೈತ ಮುಖಂಡರ ಸಭೆ ಕೂಡ ನಡೆಯಲಿದೆ. ನಾಳೆ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆಯುತ್ತೇನೆ, 1 ಟನ್ ಕಬ್ಬಿಗೆ 3,500 ರೂಪಾಯಿ ಕೊಡುವಂತೆ ಮನವಿ ಮಾಡ್ತೇನೆ ಅಂತ ಸಿದ್ದರಾಮಯ್ಯ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ಮತ್ತೊಂದೆಡೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲರಿಗೆ ಸಿಎಂ ಫೋನ್ ಮಾಡಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ರೈತರ ಬಳಿ ಏಕೆ ಹೋಗಿಲ್ಲ ಅಂತ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಇದಕ್ಕೆ ಟೆನ್ಷನ್ ನಿಂದಲೇ ಶಿವಾನಂದ ಪಾಟೀಲ್ ಮಾತನಾಡಿದ್ದು, ಎಲ್ಲ ನನ್ನ ಹಣೆ ಬರಹ, ನೀವು ಹೋಗು ಅಂತೀರಾ, ಡಿಸಿ ಬೇಡ ಅಂತಾರೆ, ನೀವೇ ನಿರ್ಧಾರ ಮಾಡಿ ಅಂತ ಹೇಳಿದ್ದಾರೆ. ಮತ್ತೊಂದೆಡೆ ಸಿದ್ದರಾಮಯ್ಯ ನಿರ್ದೇಶನದ ಮೇರೆಗೆ ಬೆಳಗಾವಿಗೆ ಸಚಿವ ಶಿವಾನಂದ ಪಾಟೀಲ್ ಆಗಮಿಸಿದ್ದು ಗೌಪ್ಯ ಸ್ಥಳದಲ್ಲಿ ಜಿಲ್ಲಾಧಿಕಾರಿ ಜೊತೆ ಸಭೆ ಕೂಡ ಮಾಡಿದ್ದಾರೆ. ನವೆಂಬರ್ ಕ್ರಾಂತಿ ವಿಚಾರಕ್ಕೆ ದಿಲ್ಲಿಯಲ್ಲಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಫೋಟಕ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಕ್ರಾಂತಿ ನಡೆಯುತ್ತೆ ನಿಜ, ಆದರೆ ನವೆಂಬರ್ನಲ್ಲಿ ಅಲ್ಲ, ಡಿಸೆಂಬರ್, ಜನವರಿ, ಫೆಬ್ರವರಿಯಲ್ಲೂ ಕೂಡ ಆಗಲ್ಲ. ಬದಲಾಗಿ 2028ಕ್ಕೆ ಗ್ಯಾರಂಟಿ ಕ್ರಾಂತಿ ಆಗೇ ಆಗುತ್ತೆ ಅಂತ ಭವಿಷ್ಯವನ್ನ ನುಡಿದಿದ್ದಾರೆ. 2028ಕ್ಕೆ ಮತ್ತೆ ಕಾಂಗ್ರೆಸ್ ಸರ್ಕಾರವೇ ವಾಪಸ್ ಬಂದೇ ಬರುತ್ತದೆ. ನವೆಂಬರ್ 22 ಅಥವಾ 26ಕ್ಕೆ ಭಾರಿ ಬದಲಾವಣೆ ಆಗಲಿದೆ ಎಂಬ ವಿಚಾರವನ್ನು ಡಿಕೆಶಿ ನಿರಾಕರಿಸಿದ್ದಾರೆ. ಅವೆಲ್ಲವನ್ನು ಸುಮ್ಮನೆ ಹೇಳ್ತಿದ್ದಾರೆ ಅಂತ ಹೇಳಿದ್ರು. ಇನ್ನು ಸಂಪುಟ ವಿಸ್ತರಣೆ, ನಾಯಕತ್ವ ವಿಚಾರ ಏನಿಲ್ಲ. ಈ ಬಗ್ಗೆ ನಾನಾಗಲಿ ಸಿಎಂ ಆಗಲಿ ಏನಾದ್ರೂ ಹೇಳಿದ್ದಾರಾ? ಪಾರ್ಟಿಯಲ್ಲಿ ಹೇಗೆ ಹೇಳ್ತಾರೋ ಅದರಂತೆ ಕೇಳಿಕೊಂಡು ಹೋಗುವುದಾಗಿ ಹೇಳಿದ್ದೇವೆ. ನಾನು ಮೊದಲೇ ಪಕ್ಷದ ಶಿಸ್ತಿನ ಸಿಪಾಯಿ, ನಾನು ಪಾರ್ಟಿ ಲೈನ್ ಬಿಟ್ಟು ಹೋಗಲ್ಲ, ದಿಲ್ಲಿಯಲ್ಲಿ ಹೈಕಮಾಂಡ್ ನಾಯಕರನ್ನು ಭೇಟಿ ಆಗಿಲ್ಲ ಅಂತ ಡಿಕೆ ಶಿವಕುಮಾರ್ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ. ನವೆಂಬರ್ 7ರಂದು ಮಾಜಿ ಸಚಿವ ಕೆಎನ್ ರಾಜಣ್ಣ ನಿವಾಸದಲ್ಲಿ ಔತಣಕೂಟ ಏರ್ಪಡಿಸಲಾಗಿದೆ. ಸಿಎಂ ಸಿದ್ದರಾಮಯ್ಯ, ಜಿ ಪರಮೇಶ್ವರ್ ಸೇರಿದಂತೆ ಸಂಪುಟದ ಹಲವು ನಾಯಕರು ಭಾಗಿಯಾಗಲಿದ್ದಾರೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ 2 ಬಾರಿ ಡಿನ್ನರ್ ಮೀಟಿಂಗ್ ಕೂಡ ಮಾಡಿದ್ರು. ಆಪ್ತ ರಾಜಣ್ಣ ನೆಪದಲ್ಲಿ 3ನೇ ಬಾರಿ ಔತಣಕೂಟದ ಹೆಸರಲ್ಲಿ ಒಟ್ಟಾಗಿ ಸೇರುತ್ತಿದ್ದಾರೆ.
ನಾಯಕತ್ವ ಬದಲಾವಣೆ ಮಧ್ಯೆ ಸಿಎಂ ಔತಣಕೂಟ ಭಾರಿ ಕುತೂಹಲ ಮೂಡಿಸಿದೆ. ಇದೇ ವಿಚಾರವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ಔತಣಕೂಟ ಅಲ್ಲ, ಅವರ ಮನೆಗೆ ಊಟಕ್ಕೆ ಕರೆದಿದ್ದಾರೆ. 5 ಬಾರಿಗೆ ಮುಖ್ಯಮಂತ್ರಿಗಳು ತುಮಕೂರಿಗೆ ಬರುತ್ತಿದ್ದಾರೆ. 3 ಬಾರಿ ಅವರ ಮನೆಯಲ್ಲೇ ಊಟ ಮಾಡಿದ್ದಾರೆ. ರಾಜಣ್ಣ ಆಹ್ವಾನ ಮಾಡ್ತಾರೆ, ಸಿಎಂ ಒಪ್ಪಿಕೊಂಡು ಎಲ್ಲಾ ಜಿಲ್ಲೆಗಳ ನಾಯಕರು ಹೋಗುತ್ತೇವೆ. ಈ ಬಾರಿಯೂ ಮುಖ್ಯಮಂತ್ರಿಗಳು ರಾಜಣ್ಣ ಕರೆದಿದ್ದಾರೆ. ಹೋಗೋಣವಾ ಅಂತ ನನ್ನನ್ನು ಕೇಳಿದ್ರು, ಹೋಗೋಣ ಅಂತ ನಾನು ಹೇಳಿದೆ. ಅದರಲ್ಲಿ ಯಾವುದೇ ರಾಜಕೀಯ ಚರ್ಚೆ ಬರೋದಿಲ್ಲ, ಊಟ ಮಾಡೋದು ಬರೋದು ಅಷ್ಟೇ ಅಂತ ಹೇಳಿದ್ರು. ಇನ್ನು ವಿಶ್ವವಿದ್ಯಾಲಯ ಕ್ಯಾಂಪಸ್ ಮತ್ತು ಕ್ಯಾನ್ಸರ್ ಚಿಕಿತ್ಸಾಲಯ ಉದ್ಘಾಟನೆ ಬಳಿಕ ರಾಜಣ್ಣ ಮನೆಯ ಔತಣಕೂಟದಲ್ಲಿ ಸಿದ್ದು ಭಾಗಿಯಾಗಲಿದ್ದಾರೆ. ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಪರೋಕ್ಷವಾಗಿ ಅಂಕುಶ ಹೇರಲು ಸರ್ಕಾರ ಹೊರಡಿಸಿದ್ದ ಅಧಿಸೂಚನೆಗೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿತ್ತು. ಈ ತಡೆಯಾಜ್ಞೆ ಪ್ರಶ್ನಿಸಿ ಸರ್ಕಾರದ ಪರವಾಗಿ ಸಲ್ಲಿಕೆಯಾದ ಮೇಲ್ಮನವಿಯನ್ನ ಹೈಕೋರ್ಟ್ ದ್ವಿಸದಸ್ಯ ಪೀಠ ವಜಾಗೊಳಿಸಿದೆ. ಏಕಸದಸ್ಯ ಪೀಠದಲ್ಲೇ ಇತ್ಯರ್ಥ ಮಾಡಿಕೊಳ್ಳಿ ಅಂತ ಧಾರವಾಡದ ವಿಭಾಗೀಯ ಪೀಠ ತಿಳಿಸಿದ್ದು, ರಾಜ್ಯ ಸರ್ಕಾರಕ್ಕೆ ಒಂದು ರೀತಿಯಾಗಿ ಮತ್ತೆ ಹಿನ್ನಡೆ ಕೂಡ ಆಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಸರ್ಕಾರಿ ಜಾಗಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳನ್ನು ನಿರ್ಬಂಧಿಸುವ ಬಗ್ಗೆ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿತ್ತು. ಇದನ್ನ ಪ್ರಶ್ನಿಸಿ ಪುನಶ್ಚೇತನ ಸೇವಾ ಸಂಸ್ಥೆ ಹೈಕೋರ್ಟ್ ಮೆಟ್ಟಿಲೇರಿತ್ತು. ಅರ್ಜಿಯ ವಿಚಾರಣೆ ನಡೆಸಿದಂತ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದಂತ ಪೀಠ ಸರ್ಕಾರದ ಆದೇಶಕ್ಕೆ ಅಕ್ಟೋಬರ್ 28ರಂದು ಮಧ್ಯಂತರ ತಡೆಯಾಜ್ಞೆ ಕೂಡ ನೀಡಿತ್ತು. ಮಧ್ಯಂತರ ತಡೆಯಾಜ್ಞೆ ಪ್ರಶ್ನಿಸಿ ರಾಜ್ಯ ಸರ್ಕಾರ ಹೈಕೋರ್ಟ್ ದ್ವಿಸದಸ್ಯ ಪೀಠದ ಮೊರೆ ಕೂಡ ಹೋಗಿತ್ತು. ನವೆಂಬರ್ 4ರಂದು ಈ ವಿಚಾರವಾಗಿ ವಾದ ಪ್ರತಿವಾದ ಆಲಿಸಿದಂತ ಧಾರವಾಡದ ವಿಭಾಗೀಯ ಪೀಠ ತೀರ್ಪನ್ನ ಇಂದಿಗೆ ಕಾಯ್ದಿರಿಸಿತ್ತು. ರಣರಂಗವಾಗಿದ್ದ ಬಿಹಾರ ವಿಧಾನಸಭೆ ಚುನಾವಣೆಯ ಮೊದಲ ಹಂತದ ಮತದಾನ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಬೆಳಗ್ಗೆ 7ರಿಂದ ಸಂಜೆ 6ರವರೆಗೆ ನಡೆದ ಮತದಾನದಲ್ಲಿ 50%ಕ್ಕೂ ಹೆಚ್ಚು ಮತದಾರರು ತಮ್ಮ ಹಕ್ಕು ಚಲಾಯಿಸಿದ್ದಾರೆ. ಮತದಾನ ದಿನಕ್ಕಾಗಿ ರಾಜ್ಯಾದ್ಯಂತ ಭದ್ರತೆ ಹೆಚ್ಚಿಸಲಾಗಿತ್ತು. ಮೊದಲ ಹಂತದಲ್ಲಿ 1314 ಅಭ್ಯರ್ಥಿಗಳು ಸ್ಪರ್ಧೆಗಿಳಿದಿದ್ದು, ಇವರ ಭವಿಷ್ಯ ನವೆಂಬರ್ 14ರಂದು ಹೊರಬೀಳಲಿದೆ. ಇನ್ನು ನವೆಂಬರ್ 11ರಂದು 2ನೇ ಹಂತದ ಮತದಾನ ಕೂಡ ನಡೆಯಲಿದೆ. ಈ ವೇಳೆ ಉಪಮುಖ್ಯಮಂತ್ರಿ ವಿಜಯ್ ಕುಮಾರ್ ಸಿನ್ಹಾ ಅವರ ಕಾರಿನ ಮೇಲೆ ಚಪ್ಪಲಿ ಮತ್ತು ಕಲ್ಲು ಎಸೆದ ಘಟನೆ ಕೂಡ ನಡೆದಿದೆ. ಇವರು ಆರ್ಜೆಡಿ ನಾಯಕರಲ್ಲ, ಗೂಂಡಗಳು. ಎನ್ಡಿಎ ಅಧಿಕಾರಕ್ಕೆ ಬಂದ ನಂತರ ಆರ್ಜೆಡಿ ಗೂಂಡಾಗಳ ಎದೆ ಮೇಲೆ ಬುಲ್ಡೋಜರ್ ಹತ್ತಿಸ್ತೇವೆ ಅಂತ ವಿಜಯ್ ಕುಮಾರ್ ಸಿನ್ಹಾ ಕಿಡಿಕಾರಿದ್ದಾರೆ. ಚುನಾವಣಾ ಕಣದಲ್ಲಿದ್ದಾರೆ ಉಪಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ, ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಮತ್ತು ತೇಜ್ ಪ್ರತಾಪ್ ಯಾದವ್. ತೇಜಸ್ವಿ ಯಾದವ್ ಬಿಜೆಪಿಯ ಸತೀಶ್ ಕುಮಾರ್ ವಿರುದ್ಧ ಸ್ಪರ್ಧೆ ಮಾಡ್ತಿದ್ದು, ತೇಜ್ ಪ್ರತಾಪ್ ತಮ್ಮ ಹೊಸ ಪಕ್ಷ ಜನಶಕ್ತಿ ಜನತಾದಳದಿಂದ ಕಣಕ್ಕಿಳಿದಿದ್ದಾರೆ. ಈ ಚುನಾವಣೆಯಲ್ಲಿ 36% ಅಭ್ಯರ್ಥಿಗಳ ಮೇಲೆ ಕ್ರಿಮಿನಲ್ ಪ್ರಕರಣ ಕೂಡ ಇದೆ. ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಮತದಾರರ ಪಟ್ಟಿ ಹಗರಣದ ಕುರಿತು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನೀಡಿದ್ದ ಆರೋಪ ಈಗ ಅಂತಾರಾಷ್ಟ್ರೀಯ ಚರ್ಚೆಗೆ ಕಾರಣವಾಗಿದೆ. ರಾಹುಲ್ ಉಲ್ಲೇಖ ಮಾಡಿದಂತ ಬ್ರೆಜಿಲ್ ಮೂಲದ ಮಾಡೆಲ್ ಲಾರಿಸಾ ಈ ವಿವಾದಕ್ಕೆ ಇದೀಗ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ನನಗೆ ಭಾರತೀಯ ರಾಜಕೀಯದೊಂದಿಗೆ ಯಾವುದೇ ಸಂಬಂಧವಿಲ್ಲ. ಯಾರೋ ನನ್ನ ಫೋಟೋವನ್ನ ಸ್ಟಾಕ್ ಇಮೇಜ್ನಿಂದ ಖರೀದಿಸಿ ದುರುಪಯೋಗ ಮಾಡಿದ್ದಾರೆ ಅಂತ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಲಾರಿಸಾ ಇನ್ಸ್ಟಾಗ್ರಾಂನಲ್ಲಿ ವಿಡಿಯೋ ಪ್ರಕಟಿಸಿ, ನಾನು ಭಾರತಕ್ಕೆ ಎಂದಿಗೂ ಹೋಗಿಲ್ಲ, ಆದರೆ ಭಾರತದ ಜನರನ್ನ ಪ್ರೀತಿಸುತ್ತೇನೆ. ನನಗೆ ಬಂದ ಎಲ್ಲ ಪತ್ರಕರ್ತರ ಸಂದೇಶಗಳಿಗೆ ನಾನು ಪ್ರತಿಕ್ರಿಯೆ ನೀಡಿದ್ದೇನೆ ಎಂದಿದ್ದಾರೆ. ತಮ್ಮ ಚಿತ್ರವನ್ನು ದುರುಪಯೋಗ ಮಾಡಿದ ವಿಚಾರವನ್ನ ಅವರು ಗಂಭೀರವಾಗಿ ಪರಿಗಣಿಸಿದ್ದಾರೆ. ನಾನು ಆ ನಿಗೂಢ ಬ್ರೆಜಿಲಿಯನ್ ಮಾಡೆಲ್, ಆದರೆ ಈಗ ಮಾಡೆಲ್ ಕೂಡ ಅಲ್ಲ, ಇದು ನನ್ನ ಚಿತ್ರ ಮಾತ್ರ, ನಾನು ಅಲ್ಲ ಅಂತ ಹೇಳಿದ್ದಾರೆ. ಭಾರತೀಯರಿಂದ ಬಂದ ಕಾಳಜಿ ಮತ್ತು ಬೆಂಬಲಕ್ಕೆ ಧನ್ಯವಾದ ಹೇಳಿದ ಲಾರಿಸಾ, ನಾನು ಭಾರತೀಯಳಂತೆ ಕಾಣುತ್ತೇನೆ ಎಂದು ಕೆಲವರು ಹೇಳಿದ್ದಾರೆ, ಆದರೆ ನಾನು ಮೆಕ್ಸಿಕನ್ ಅಂತೆ ಕಾಣುತ್ತೇನೆ ಅನ್ಸುತ್ತೆ ಅಂತ ಒಂದ್ ರೀತಿಯಾಗಿ ಹಾಸ್ಯಮಯವಾಗಿ ಲಾರಿಸಾ ಹೇಳ್ಕೊಂಡಿದ್ದಾರೆ. ಕನ್ನಡ ಚಿತ್ರರಂಗ ಮತ್ತೊಬ್ಬ ಪ್ರತಿಭಾವಂತ ನಟನನ್ನ ಕಳೆದುಕೊಂಡಿದೆ. ಖ್ಯಾತ ಕಡನಟ ಹರೀಶ್ ರಾಯ್ ಅವರು ಇಂದು ಇಹಲೋಕ ತ್ಯಜಿಸಿದ್ದಾರೆ. ಕಳೆದ ಕೆಲವು ವರ್ಷಗಳಿಂದ ಕ್ಯಾನ್ಸರ್ನಿಂದ ಬಳಲುತ್ತಿದ್ದಂತ ಅವರು ಚಿಕಿತ್ಸೆ ಫಲಕಾರಿಯಾಗದೆ ನಿಧನ ಹೊಂದಿದ್ದಾರೆ. ಓಂ, ನಲ್ಲ, ಕೆಜಿಎಫ್ 2 ಹೀಗೆ ಬಹಳಷ್ಟು ಚಿತ್ರಗಳಲ್ಲಿ ಖಡಕ್ ಅಭಿನಯದ ಮೂಲಕ ಪ್ರೇಕ್ಷಕರ ಮನವನ್ನ ಗೆದ್ದಿದ್ರು. ನಟ ಯಶ್ ಸೇರಿದಂತೆ ಹಲವಾರು ಕಲಾವಿದರು ಅವರಿಗೆ ಚಿಕಿತ್ಸೆಗಾಗಿ ಆರ್ಥಿಕ ಸಹಾಯ ಕೂಡ ಮಾಡಿದ್ರು.
ಹರೀಶ್ ರಾಯ್ ಅವರು ಥೈರಾಯ್ಡ್ ಕ್ಯಾನ್ಸರ್ನಿಂದ ಬಳಲುತ್ತಿದ್ದು ಕಳೆದ ಕೆಲವು ತಿಂಗಳುಗಳಿಂದ ನಿರಂತರ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ರು. ಆರೋಗ್ಯ ಹದಗೆಟ್ಟ ಕಾರಣ ಅವರ ದೇಹ ಸಂಪೂರ್ಣ ಕುಗ್ಗಿ ಗುರುತೇ ಬಾರದ ಮಟ್ಟಿಗೆ ಬದಲಾಗಿದ್ದರು. ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಮತ್ತು ದರ್ಶನ್ ಅಭಿಮಾನಿ ಬಳಗ ಸೇರಿದಂತೆ ಬಹಳಷ್ಟು ಮಂದಿ ಸಹಾಯ ಹಸ್ತವನ್ನ ಕೂಡ ಚಾಚಿದ್ರು. ಕರಾವಳಿ ಮೂಲದ ಹರೀಶ್ ರಾಯ್ 90ರ ದಶಕದ ಹಲವು ಚಿತ್ರಗಳಲ್ಲಿ ವಿಲನ್ ಆಗಿ ಮಿಂಚಿದ್ರು. ಕನ್ನಡ ಮಾತ್ರ ಅಲ್ಲ, ತಮಿಳು ಚಿತ್ರರಂಗದಲ್ಲಿಯೂ ಕೂಡ ನಟನೆ ಮಾಡಿದ್ರು. ಅಂಡರ್ ವರ್ಲ್ಡ್, ಸಂಜು ವೆಡ್ಸ್ ಗೀತಾ, ಭೂಗತ, ತಾಯವ್ವ ಹೀಗೆ ಬಹಳಷ್ಟು ಸಿನಿಮಾಗಳಲ್ಲಿ ಪಾತ್ರವನ್ನ ನಿರ್ವಹಿಸಿದಂತ ಅವರು ಹೆಂಡತಿ ಮತ್ತು 2 ಗಂಡು ಮಕ್ಕಳನ್ನ ಇಂದು ಅಗಲಿದ್ದಾರೆ. ಫಿಲಿಪೈನ್ಸ್ನಲ್ಲಿ ಭೀಕರ ನೈಸರ್ಗಿಕ ವಿಕೋಪ, ಟೈಫೋನ್ ಕಲ್ಮೇಗಿ ರಣಕೇಕೆ ಹಾಕಿ ದಕ್ಷಿಣ ಮಧ್ಯ ಭಾಗಗಳಲ್ಲಿ ಅಟ್ಟಹಾಸ ಮೆರೆಯುತ್ತಿದೆ. ಅಧ್ಯಕ್ಷ ಫರ್ಡಿನಾಂಡ್ ಮಾರ್ಕೋಸ್ ಜೂನಿಯರ್ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ದು, ಇದು ಈ ವರ್ಷದ ಅತ್ಯಂತ ಭೀಕರ ಚಂಡಮಾರುತ ಎಂದು ಹೇಳಲಾಗಿದೆ. ಭೀಕರ ಚಂಡಮಾರುತದಲ್ಲಿ ಕನಿಷ್ಠ 241 ಮಂದಿ ಸಾವನ್ನಪ್ಪಿ 127 ಮಂದಿ ಕಾಣೆಯಾಗಿದ್ದಾರೆ. ಹೆಚ್ಚಿನ ಸಾವು ನೋವುಗಳು ಸೆಬು ಪ್ರದೇಶದಲ್ಲಿ ದಾಖಲಾಗಿದ್ದು, ಮನೆ ಮಠಗಳು ಧ್ವಂಸಗೊಂಡು ಸಾವಿರಾರು ಜನರು ಬೀದಿಗಿಳಿದಿದ್ದಾರೆ. ದ್ವೀಪ ಸಮೂಹವನ್ನ ದಾಟಿದ ಚಂಡಮಾರುತ ಬಳಿಕ ದಕ್ಷಿಣ ಚೀನಾ ಸಮುದ್ರದತ್ತ ಚಲಿಸಿದ್ದು ಸುಮಾರು 20 ಲಕ್ಷಕ್ಕೂ ಹೆಚ್ಚು ಜನರ ಬದುಕಿಗೆ ಹೊಡೆತ ನೀಡಿದೆ. 56 ಲಕ್ಷ ಗ್ರಾಮಸ್ಥರು ಸ್ಥಳಾಂತರಗೊಂಡು 45 ಲಕ್ಷ ಜನರು ತುರ್ತು ಆಶ್ರಯ ಕೇಂದ್ರಗಳಲ್ಲಿ ನೆಲೆಸಿದ್ದಾರೆ. ಸೆಬು ಪ್ರಾಂತ್ಯದಲ್ಲಿ ವಿದ್ಯುತ್ ಮತ್ತು ಸಂವಹನ ಸಂಪೂರ್ಣ ಸ್ಥಗಿತಗೊಂಡಿದ್ದು, ನೂರಾರು ಜನರು ಮನೆಗಳ ಮೇಲ್ಚಾವಣಿಗಳಲ್ಲಿ ಸಿಲುಕಿಕೊಂಡಿದ್ದಾರೆ ಅಂತ ವರದಿ ಕೂಡ ಆಗಿದೆ. ಕಲ್ಮೇಗಿ ಕರಾವಳಿಯಲ್ಲಿ ಗಂಟೆಗೆ 200 ಕಿಲೋಮೀಟರ್ ವೇಗದ ಗಾಳಿ, ತಗ್ಗು ಪ್ರದೇಶಗಳಲ್ಲಿ ಎತ್ತರದ ಅಲೆಗಳು ಮತ್ತು ಪ್ರವಾಹ ಕೂಡ ಉಂಟಾಗಿದೆ. ಭಾರೀ ಮಳೆಯು ಮತ್ತು ಬಲವಾದ ಗಾಳಿಯು ರಕ್ಷಣಾ ಕಾರ್ಯಾಚರಣೆಗೆ ಅಡೆತಡೆ ಉಂಟು ಮಾಡಿದೆ. ದೇಶಾದ್ಯಂತ ರಕ್ಷಣಾ ಪಡೆಗಳು, ನಾವಿಕರು ಮತ್ತು ಸ್ವಯಂ ಸೇವಕರು ಜೀವ ರಕ್ಷಣಾ ಕಾರ್ಯಾಚರಣೆಗಳಲ್ಲಿ ತೊಡಗಿದ್ದಾರೆ. ಅದೃಷ್ಟ ಅನ್ನೋದು ಕೈ ಹಿಡಿದ್ರೆ ಸಾಕು, ಅರಮನೆಯೇ ನಮ್ಮದಾಗತ್ತೆ. ಕುಂಭಮೇಳದ ರುದ್ರಾಕ್ಷಿ ಮಾರುತ್ತಿದ್ದಂತ ಯುವತಿ ಮೊನಾಲಿಸಾ ಭೋಸ್ಲೆ ಈಗ ತೆಲುಗು ಚಿತ್ರರಂಗದ ಹೊಸ ನಾಯಕಿಯಾಗಿ ಹೊರಹೊಮ್ಮಿದ್ದಾರೆ. ಮಧ್ಯಪ್ರದೇಶದ ಇಂದೋರ್ ಮೂಲದ ಮೊನಾಲಿಸಾ ಕುಂಭಮೇಳದಲ್ಲಿ ಹೂವು ಮತ್ತು ಜಪಮಾಲೆ ಮಾರುತ್ತಿದ್ದ ವೇಳೆ ಒಬ್ಬ ಫೋಟೋಗ್ರಾಫರ್ ತೆಗೆದ ಚಿತ್ರ ವೈರಲ್ ಆಗಿ ಕ್ಷಣಾರ್ಧದಲ್ಲೇ ನೆಟ್ಟಿಗರ ಹೃದಯವನ್ನ ಗೆದ್ದಿತ್ತು. ಆ ಚಿತ್ರವೇ ಅವರ ಜೀವನವನ್ನ ಬದಲಿಸಿತ್ತು. ಇದೀಗ ಅವರು ಲೈಫ್ ಎಂಬ ತೆಲುಗು ಚಿತ್ರದಲ್ಲಿ ನಾಯಕಿಯಾಗಿ ನಟನೆಯನ್ನ ಮಾಡ್ತಿದ್ದಾರೆ. ಸಾಯಿ ಚರಣ್ ನಾಯಕನಾಗಿದ್ದು, ಶ್ರೀನು ಕೋಟಾಪೇಟಿ ನಿರ್ದೇಶಕ. ಹೈದರಾಬಾದ್ನಲ್ಲಿ ನಡೆದ ಮುಹೂರ್ತ ಕಾರ್ಯಕ್ರಮದಲ್ಲಿ ಮೊನಾಲಿಸಾ ಮಾತನಾಡಿದ್ದಾರೆ. ಈ ಸಿನಿಮಾ ನನ್ನ ಜೀವನದ ನಿಜವಾದ ಲೈಫ್ ಸ್ಟೋರಿ ಆಗಿದೆ. ತೆಲುಗು ಈಗ ಬರಲ್ಲ, ಆದ್ರೆ ಶೂಟಿಂಗ್ ಮುಗಿಯೋ ಅಷ್ಟರಲ್ಲಿ ನಾನು ಕಲ್ತ್ಕೊಂತೀನಿ ಅಂತಾನೂ ಕೂಡ ಹೇಳಿದ್ದಾರೆ. ಇನ್ನು ವೈರಲ್ ಫೋಟೋದಿಂದ ಸಿನಿಮಾ ಲೋಕದವರೆಗೂ ತಲುಪಿದ ಮೊನಾಲಿಸಾ ಈಗ ಖಾಸಗಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಾ ಲಕ್ಷಾಂತರ ಸಂಬಳವನ್ನ ಪಡೆಯುತ್ತಿದ್ದಾರೆ. ಒಮ್ಮೆ ರುದ್ರಾಕ್ಷಿ ಮಾರುತ್ತಿದ್ದ ಯುವತಿ ಇಂದು ಕುಂಭಮೇಳ ಮೊನಾಲಿಸಾ ಎಂಬ ಹೆಸರಿನಿಂದ ಸಿನಿ ಲೋಕದಲ್ಲಿ ಪ್ರಭಾವ ಬೀರಿದ್ದಾಳೆ. ಇದೇ ನೋಡಿ ನಿಜವಾಗೂ ಸಾಮಾಜಿಕ ಜಾಲತಾಣದ ನಿಜವಾದ ಮಾಯೆ. ನೋಡಿದ್ರಲ್ಲ, ಇದಿಷ್ಟು ಇವತ್ತಿನ ಪ್ರೈಮ್ ಟೈಮ್ ನ ಪ್ರಮುಖ ಸುದ್ದಿಗಳಾಗಿತ್ತು. ನಾಳೆ ಮತ್ತೆ ಪ್ರಮುಖ ಸುದ್ದಿಗಳೊಂದಿಗೆ ಪ್ರೈಮ್ ಟೈಮ್ ನಲ್ಲಿ ಭೇಟಿಯಾಗೋಣ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.